ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಅನ್ನೋ ಹುಡುಗ ಇದ್ದ. ಹಣ ಇರ್ಲಿಲ್ಲ, ಪರಿಚಯ ಇರ್ಲಿಲ್ಲ, ಆದ್ರೆ ಕನಸು ಮಾತ್ರ ದೊಡ್ಡದಿತ್ತು. ರಾಮು ಓದಿನಲ್ಲಿ ಚುರುಕಾಗಿದ್ದ. ನಾನೊಮ್ಮೆ ದೊಡ್ಡವನಾಗ್ತೀನಿ ಅಂತ ಹೇಳ್ದಾಗ ಹಳ್ಳಿ ಜನ ನಗ್ತಿದ್ರು. ಓದೋಕ್ಕೆ ಹಣವೇ ಇಲ್ಲ, ದೊಡ್ಡವನಾಗೋದ್ಯಾವಾಗ ಅಂತ ಅವನನ್ನ ಹಾಸ್ಯ ಮಾಡ್ತಿದ್ರು. 10ನೇ ಕ್ಲಾಸ್ ರಿಸಲ್ಟ್ ಬಂದ ದಿನ ರಾಮು ಫೇಲ್. ಆ ದಿನ ಅವನ ಕಣ್ಣಲ್ಲಿ ನೀರು ಮಾತ್ರವಲ್ಲ, ಕನಸು ಕೂಡ ಮುರಿದಿತ್ತು. ಅಮ್ಮ ಕೇಳಿದ್ಲು, ಏನಾಯ್ತು ಮಗ? ರಾಮು ಉತ್ತರ ಕೊಡ್ಲಿಲ್ಲ. ಮೌನವೇ ಅವನ ಉತ್ತರ. ಅವತ್ತು ಅವನು ತೀರ್ಮಾನ ಮಾಡ್ಕೊಂಡ, ಇನ್ನು ಯಾರಿಗೂ ನಾನೇನೂ ಅಲ್ಲ ಅಂತ ಹೇರೋ ಅವಕಾಶ ಕೊಡ್ಬಾರ್ದು. ಜೀವನದ ಹೋರಾಟ. ಓದನ್ನು ಬಿಡಬೇಕಾಯ್ತು. ಹೋಟೆಲ್ನಲ್ಲಿ ಕೆಲ್ಸ. ಬೆಳಗ್ಗೆ 5ಕ್ಕೆ ಎದ್ದು ರಾತ್ರಿ 11ಕ್ಕೆ ಮನೆ. ಕೈ ಸುಟ್ಟಿತು, ಕಾಲು ನೋಯ್ತು, ಆದ್ರೆ ಮನಸ್ಸು ಮಾತ್ರ ಇನ್ನೂ ಹೋರಾಡ್ತಿತ್ತು. ರಾತ್ರಿ ಹೊತ್ತು ಹಳೆಯ ಪುಸ್ತಕ ತೆಗೆದು ಮೌನವಾಗಿ ಓದ್ತಿದ್ದ. ಇತರರು ಮಲಗ್ತಿದ್ರೂ ರಾಮು ತನ್ನ ಭವಿಷ್ಯ ಕಟ್ತಿದ್ದ. ಒಂದು ಕಂಪನಿಗೆ ಕೆಲಸಕ್ಕೆ ಅಪ್ಲೈ ಮಾಡ್ದ. ಇಂಟರ್ವ್ಯೂನಲ್ಲಿ ಕೇಳಿದ್ರು, ನಿನ್ನ ಎಜುಕೇಷನ್ ಏನು? ರಾಮು ಮೌನ. ಅವತ್ತು ಮತ್ತೆ ರಿಜೆಕ್ಷನ್. ಆ ದಿನ ಅವನು ಒಂಟಿಯಾಗಿ ಕುಳಿತುಕೊಂಡು ಅಳಿದ. ಆಕಾಶ ನೋಡಿ ಹೇಳ್ದ, ನಾನು ತಪ್ಪು ಮಾಡಿಲ್ಲ, ನನ್ನ ಸಮಯ ಇನ್ನೂ ಬರ್ಬೇಕಷ್ಟೇ.